ಮನೆ ಬೀಗ ಮುರಿದು ಚಿನ್ನಾಭರಣ ಕಳ್ಳತನ ಆಗಿದೆ. ಮಲ್ಹಾರ್ ಗ್ರಾಮದಲ್ಲಿ ನಡೆದಿರುವಂತಹ ಕಳ್ಳತನ ಪ್ರಕರಣ ಇದು. ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ದೇವರ ಕಾರ್ಯಕ್ಕೆ ಅಂತ ಹೇಳಿ ಊರಿಗೆ ತೆರಳಿದಂತಹ ಕುಟುಂಬಸ್ಥರು ಆರಾಮಾಗಿ ದೇವರ ದರ್ಶನವನ್ನ ಪಡೆದುಕೊಂಡು ಆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳ್ಳರು ಗಮನಿಸಿ ದೋಚಿಕೊಂಡು ಹೋಗಿದ್ದಾರೆ. 100 ಗ್ರಾಂ ಚಿನ್ನ, 500 ಗ್ರಾಂ ಬೆಳ್ಳಿ, 2.5 ಲಕ್ಷ ನಗದು ಹಣ ಕಳ್ಳತನ ಆಗಿದೆ. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾದಗಿರಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಅವರು ಆರಾಮಾಗಿ ಊರಿಗೆ ಹೋಗಿದ್ರು ದೇವರ ಕಾರ್ಯಕ್ಕೆ ಅಂತ ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ ಮನೆ ಬೀಗ ಮುರಿದು ಬಿಟ್ಟು ಚಿನ್ನಾಭರಣ ಎಲ್ಲವನ್ನ ಕೂಡ ದೋಚಿಕೊಂಡು ಹೋಗಿದ್ದಾರೆ ದುರುಳರು. ಮಲ್ಹಾರ ಗ್ರಾಮದಲ್ಲಿ ನಡೆದಿರುವಂತಹ ಕಳ್ಳತನ ಪ್ರಕರಣ. ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ, ಪುಟ್ಟ ಗ್ರಾಮ ಅದು. ಆ ಗ್ರಾಮದಲ್ಲಿ ನಡೆದಿರುವಂತಹ ಕೈಚಳಕ. ದೇವರ ಕಾರ್ಯಕ್ಕೆ ಅಂತ ಹೇಳಿ ಊರಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಗಮನಿಸಿದಂತಹ ಕಳ್ಳರು ಆ ಮನೆಯನ್ನ ಹೇಗಾದ್ರೂ ಒಳನುಗ್ಗಿ ಎಲ್ಲ ದೋಚ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಆಬ್ವಿಯಸ್ಲಿ ಇವ್ರ ಮನೇಲಿ ಇಂಥದ್ದೇ ಇದೆ, ಇಷ್ಟಿಷ್ಟೇ ಬಂಗಾರ ಇದೆ, ಇಷ್ಟಿಷ್ಟೇ ಬೆಳ್ಳಿ ಇದೆ, ಇಷ್ಟಿಷ್ಟೇ ಹಣ ಇಟ್ಟಿದ್ದಾರೆ ಅಂತ ಹೇಳಿ ಯಾರಿಗೂ ಸರ್ವೇಸಾಮಾನ್ಯವಾಗಿ ಗೊತ್ತಿರಲ್ಲ. ಇವ್ರು ಯಾರ ಬಂದರೂ ಬಾಯಿ ಬಿಟ್ಟಿರ್ತಾರೆ, ಹೇಳಿರ್ತಾರೆ ನನ್ನ ಹತ್ರ ಅಷ್ಟು ಚಿನ್ನ ಇದೆ, ಅಷ್ಟು ಬೆಳ್ಳಿ ಇದೆ ಅಂತ ಹೇಳಿ. ಈ ಗ್ರಾಮಗಳಲ್ಲಿ ಏನಾದರೂ ಒಬ್ರು ಹೇಳಿದ್ರೆ ಊರು ತುಂಬ ಟಾಮ್ ಹೊಡ್ಕೊಂಡು ಬರ್ತಾರೆ ಜನರು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಇವರು ಇಲ್ಲದೆ ಇರೋದನ್ನ ನೋಡ್ಕೊಂಡು ಈಗ ಕಳ್ಳತನ ಮಾಡಿದ್ದಾರೆ. 100 ಗ್ರಾಂ ಚಿನ್ನ, 500 ಗ್ರಾಂ ಬೆಳ್ಳಿ, 2.5 ಲಕ್ಷ ನಗದು ಆ ಹಣವನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಅದೇ ದೊಡ್ಡದು ಈ ಗ್ರಾಮಗಳಲ್ಲಿ. ಪಾಪ ಅಷ್ಟೆಲ್ಲ ಸುಮಾರು ವರ್ಷಾನುಗಟ್ಟಲೆ ದುಡಿದು ಇಟ್ಕೊಂಡಿರ್ತಾರೆ. ಯಾವ ರೀತಿ ಮನೆಯಲ್ಲಿ ವಸ್ತುಗಳನ್ನ ಎಸೆದು ಹೋಗಿದ್ದಾರೆ ನೋಡಿ ಕಳ್ಳರು. ದೇವರ ಕಾರ್ಯಕ್ಕೆ ಅಂತ ಹೋದವರು ಮನೆಗೆ ಬಂದು ವಾಪಸ್ ನೋಡಿದಾಗ ಈ ರೀತಿಯಾದಂತಹ ಘಟನೆ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಯಾದಗಿರಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಕೇಸ್ ದಾಖಲಾಗಿದೆ. ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ. ಹೇಳಿ ಕೇಳಿಯಲ್ಲಿ ಸಿಸಿ ಕ್ಯಾಮ್ರಾಗಳಿರಲ್ಲ ಗ್ರಾಮಗಳಲ್ಲಿ. ನಾವು ಗಮನಿಸಿದಾಗೆ ಏನೋ ಸಿಸಿ ಕ್ಯಾಮ್ರಾ ಇರುತ್ತೆ, ಅದನ್ನು ಆಧರಿಸಿ ಹುಡುಕಾಟವನ್ನು ನಡೆಸಬಹುದು ಅಂತ ಹೇಳಿದ್ರೆ ಆಗಲ್ಲ. ಹಾಗಾಗಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಬಂದಿದ್ದಾರೆ.